Hi everyone, welcome to Learn Easily channel. The Happy Prince Summary. The Happy Prince Story by Oscar Wilde. ಈ ಒಂದು ವಿಡಿಯೋದಲ್ಲಿ ಆಸ್ಕರ್ ವೈಲ್ಡ್ ರವರ ದ ಹ್ಯಾಪಿ ಪ್ರಿನ್ಸ್ ಈ ಒಂದು ಸ್ಟೋರಿಯ ಕನ್ನಡ ಸರಳವಾದಂತಹ ಸಾರಾಂಶವನ್ನು ನೀಡಲಿದ್ದೇನೆ. ಈ ಒಂದು ಬ್ಯೂಟಿಫುಲ್ ಸ್ಟೋರಿಯನ್ನು ಬರೆದಿರ್ತಕ್ಕಂಥದ್ದು ಆಸ್ಕರ್ ವೈಲ್ಡ್. ಈ ಒಂದು ಕತೆ ಒಬ್ಬ ರಾಜಕುಮಾರನ ಪ್ರತಿಮೆಯಿಂದ ಪ್ರಾರಂಭವಾಗುತ್ತೆ. ಒಂದು ನಗರದಲ್ಲಿ ಒಬ್ಬ ರಾಜಕುಮಾರನ ಪ್ರತಿಮೆಯನ್ನು ನಿಲ್ಲಿಸಲಾಗಿರುತ್ತೆ. ಅದು ಹ್ಯಾಪಿ ಪ್ರಿನ್ಸ್, ತುಂಬ ಸಂತೋಷವಾಗಿದ್ದಂತಹ ಒಬ್ಬ ರಾಜಕುಮಾರ. ಅವನ ಆ ಪ್ರತಿಮೆ ಪೂರ್ತಿ ಏನಾಗಿರುತ್ತೆ, ಚಿನ್ನದ ಎಲೆಗಳಿಂದ ಮತ್ತು ತುಂಬ ಪ್ರೀಷಿಯಸ್ ಜೆಮ್ಸ್, ಬೆಲೆ ಬಾಳುವಂತಹ ಮುತ್ತು ರತ್ನಗಳಿಂದ ತುಂಬಿರುತ್ತೆ. ಆ ಒಂದು ಸ್ಟ್ಯಾಚ್ಯೂವನ್ನು ಆ ನಗರದ ತುಂಬ ಎತ್ತರವಾದಂತಹ ಪ್ರದೇಶದಲ್ಲಿ ನಿಲ್ಲಿಸಲಾಗಿರುತ್ತೆ. ಒಂದು ದಿವಸ ಸ್ವಾಲೋ ಬರ್ಡ್ ಅಂದಾಗ ಮಳೆ ಹಕ್ಕಿ ಅಂತ ಕರಿತೀವಿ, ಅಥವಾ ಬಾಲ ಉದ್ದಕ್ಕೆ ಇರ್ತಕ್ಕಂಥ ಒಂದು ಪಕ್ಷಿ ಏನಾಗಿರುತ್ತೆ, ಆ ಒಂದು ನಗರದ ಮೇಲೆ ಹಾರಿ ಈಜಿಪ್ಟ್ನ ಕಡೆಗೆ ಹೋಗಬೇಕಾಗಿರುತ್ತೆ. ಆ ಹೋಗುವಂಥ ಸಮಯದಲ್ಲಿ ಅದು ಆ ಪ್ರತಿಮೆ, ದ ಹ್ಯಾಪಿ ಪ್ರಿನ್ಸ್ನ ಸ್ಕಲ್ಪ್ಚರ್ ಪ್ರತಿಮೆಯ ಬಳಿ ಶೆಲ್ಟರ್ ಮೀನ್ಸ್ ಗೂಡನ್ನು ಕಟ್ಕೊಳ್ಳುತ್ತೆ. ಆ ಪಕ್ಷಿ ಆ ಪ್ರತಿಮೆಯನ್ನು ನೋಡಿದಾಗ ಆ ಪಕ್ಷಿಗೆ ಒಂದು ಆಶ್ಚರ್ಯ ಕಾಣಸಿಗುತ್ತೆ. ಆ ಹ್ಯಾಪಿ ಪ್ರಿನ್ಸ್ನ ಪ್ರತಿಮೆ ನಿಜವಾಗಲೂ ಹ್ಯಾಪಿಯಾಗಿರೋದಿಲ್ಲ. ಬಿಕಾಸ್ ಆ ಪ್ರತಿಮೆಯನ್ನು ನೋಡಿದಂತಹ ಪಕ್ಷಿಗೆ ಈ ರಾಜ ತುಂಬ ದುಃಖದಿಂದ ಕೂಡಿದ್ದಾನೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುತ್ತೆ. ಸೊ ಆ ಪಕ್ಷಿ ಕೇಳುತ್ತೆ ಆ ಪ್ರಿನ್ಸ್ ರಾಜಕುಮಾರನನ್ನು, ಏನು ನಿನ್ನ ದುಃಖಕ್ಕೆ ಕಾರಣ? ನಿನ್ನನ್ನು ನೋಡಿದಾಗ ಹ್ಯಾಪಿ ಪ್ರಿನ್ಸ್ ಥರ ಕಾಣ್ತಾ ಇಲ್ಲ, ನಿನ್ನಲ್ಲಿ ಒಂದು ದುಃಖ ಅಡಗಿದೆ, ಏನು ನಿನ್ನ ದುಃಖಕ್ಕೆ ಕಾರಣ ಅಂತ ಕೇಳಿದಾಗ ಆ ರಾಜಕುಮಾರ ಹೇಳ್ತಾನೆ, ತಾನು ಬದುಕಿರುವಾಗ ಯಾವಾಗಲೂ ಸಹ ನಾನು ತುಂಬ ಸಂತೋಷದಿಂದ ನನ್ನ ಅರಮನೆಯಲ್ಲೇ ಇದ್ದೆ. ನಾನು ಅರಮನೆಯಲ್ಲಿ ಇರಬೇಕಾದ್ರೆ ನಾನು ಯಾವುದೇ ಈ ನಗರದ ಪ್ರಜೆಗಳನ್ನಾಗಲಿ ಯಾರನ್ನೂ ಸಹ ನಾನು ಭೇಟಿ ಮಾಡಲಿಲ್ಲ, ಅವರನ್ನು ನಾನು ನೋಡಲಿಲ್ಲ. ತುಂಬ ಸಂತೋಷವಾಗಿ ನಾನು ಅರಮನೆಯಲ್ಲೇ ಕಳೆದು ಸತ್ತಿದ್ದೇನೆ. ನಾನು ಯಾವಾಗ ಸತ್ತ ನಂತರ ನನ್ನ ಈ ಒಂದು ಸ್ಟ್ಯಾಚ್ಯೂವನ್ನು ಇಲ್ಲಿ ನಿಲ್ಲಿಸಿದರೋ, ಈ ಒಂದು ನಗರದ ಎತ್ತರ ಸ್ಥಾನದಲ್ಲಿ ನಿಲ್ಲಿಸಿದರೋ, ಆಗ ನಾನು ಈ ನಗರದ ಎಲ್ಲ ಜನರ ದುಃಖಗಳನ್ನು, ನೋವುಗಳನ್ನು ನೋಡಿದ್ದೇನೆ. ಸೊ ಐ ಆಮ್ ಅನ್ಹ್ಯಾಪಿ. ಐ ಸಾ ದ ಮಿಸರಿ ಆ್ಯಂಡ್ ಸಫರಿಂಗ್ಸ್ ಆಫ್ ದ ನೀಡಿ ಪೀಪಲ್ ಇನ್ ದ ಸಿಟಿ. ಈ ನಗರದಲ್ಲಿರ್ತಕ್ಕಂತಹ ತುಂಬ ದುಃಖದಿಂದ ನರಳತಕ್ಕಂತಹ ಎಲ್ಲರ ದುಃಖಗಳನ್ನು ನೋಡಿ ನಾನು ತುಂಬ ದುಃಖಿತನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಆ ಪ್ರತಿಮೆ ಆ ಪಕ್ಷಿಗೆ ಹೇಳುತ್ತೆ. ಆ ಹ್ಯಾಪಿ ಪ್ರಿನ್ಸ್ನ ಒಂದು ಪ್ರತಿಮೆ ಈಗಾಗಲೇ ಹೇಗೆ ತುಂಬಿದೆ ಅಂತ ಗೊತ್ತಿದೆ. ಆ ಪ್ರತಿಮೆ ತುಂಬ ಗೋಲ್ಡ್ ಲೀವ್ಸ್, ಚಿನ್ನದ ಎಲೆಗಳು, ಮೆನಿ ಪ್ರೀಷಿಯಸ್ ಜುವೆಲ್ಸ್, ಬಹಳಷ್ಟು ಬೆಲೆ ಬಾಳ್ತಕ್ಕಂತಹ ಮುತ್ತು ರತ್ನಗಳನ್ನು ಇಟ್ಟಿದೆ. ನಂತರ ಆ ಒಂದು ಪ್ರತಿಮೆಯ ಕಣ್ಣುಗಳನ್ನು ತುಂಬ ಬೆಲೆ ಬಾಳುವ ಹವಳಗಳಿಂದ ಮಾಡಲಾಗಿದೆ. ಮತ್ತು ಆ ರಾಜಕುಮಾರನ ಕೈಯಲ್ಲಿರ್ತಕ್ಕಂತಹ ಸ್ವಾರ್ಡ್, ಖಡ್ಗದ ಒಂದು ಹ್ಯಾಂಡಲ್ಗೆ ಒಂದು ಬೆಲೆ ಬಾಳುವಂತಹ ಒಂದು ರತ್ನವನ್ನು, ವಜ್ರವನ್ನು ಅಂಟಿಸಲಾಗಿದೆ. ಆ ಎಲ್ಲ ಒಂದು ಬೆಲೆ ಬಾಳುವ ಚಿನ್ನ ಮುತ್ತು ರತ್ನಗಳ ಮಧ್ಯೆ ಆ ರಾಜಕುಮಾರನು ತುಂಬ ಸುಂದರವಾಗಿ ಕಾಣ್ತಾ ಇದೆ. ಆಗ ಪಕ್ಷಿ ಆ ರಾಜಕುಮಾರನ ಮುಖವನ್ನು ನೋಡಿದಾಗ ಆ ರಾಜಕುಮಾರನ ಕಣ್ಣಲ್ಲಿ ಕಣ್ಣೀರು ತುಂಬಿ ಹರಿತಾ ಇರುತ್ತೆ. ಯಾಕಂದರೆ ಆತ ಆ ನಗರದ ಜನರ ದುಃಖಗಳನ್ನು ನೋಡಿರೋದ್ರಿಂದ. ಇದನ್ನು ನೋಡಿದಂತಹ ಪಕ್ಷಿ ಏನು ಮಾಡುತ್ತೆ, ತಾನು ಆ ರಾಜಕುಮಾರನ ಒಬ್ಬ ಮೆಸೆಂಜರ್ ಆಗಿ ಆತನಿಗೆ ಸಹಾಯ ಮಾಡಿ ಆತನನ್ನು ಮತ್ತೊಮ್ಮೆ ಹ್ಯಾಪಿ ಪ್ರಿನ್ಸ್ನನ್ನಾಗಿ ನೋಡಬೇಕು ಅಂತಕ್ಕಂಥ ಡಿಸೈಡನ್ನು ಮಾಡುತ್ತೆ. ಅದನ್ನು ಆ ರಾಜಕುಮಾರನಿಗೆ ತಿಳಿಸುತ್ತೆ. ಇದನ್ನು ಕೇಳಿದಂತಹ ಆ ಪ್ರತಿಮೆ ತುಂಬ ಸಂತೋಷಗೊಳ್ಳುತ್ತೆ. ನಂತರ ಆ ರಾಜಕುಮಾರ ಮೊದಲಿಗೆ ಆ ಪಕ್ಷಿಗೆ ಹೇಳ್ತಾನೆ, ತನ್ನ ಖಡ್ಗದಲ್ಲಿರ್ತಕ್ಕಂತಹ ಆ ಒಂದು ವಜ್ರವನ್ನು ನೀನು ತೆಗೆದುಕೊಂಡು ಹೋಗಿ ಸಿಮ್ಸ್ಟ್ರೆಸ್, ಅಂದರೆ ಒಬ್ಬ ಆಯ ಅಥವಾ ಒಬ್ಬ ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಮ್ಸ್ಟ್ರೆಸ್ನ ಮಗನ ಆ ಒಂದು ಆರೈಕೆ ಮಾಡಲಾಗದಷ್ಟು ಬಡತನದಲ್ಲಿರ್ತಾಳೆ, ಆಕೆಗೆ ಕೊಡು ಅಂತಕ್ಕಂತಹ ಮಾತನ್ನು ಆ ರಾಜಕುಮಾರ ಹೇಳ್ತಾನೆ. ಆ ಪಕ್ಷಿ ಅದನ್ನು ಅದೇ ರೀತಿ ಮಾಡುತ್ತೆ. ಆ ಖಡ್ಗದಲ್ಲಿರ್ತಕ್ಕಂಥ ಅವಳಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ನೀಡುತ್ತೆ. ನಂತರ ಆ ರಾಜ ಮತ್ತೊಮ್ಮೆ ಆ ಒಬ್ಬ ಪಕ್ಷಿಗೆ ಹೇಳ್ತಾನೆ, ತನ್ನ ಕಣ್ಣುಗಳಿಗೆ ಅಂಟಿಸಿರ್ತಕ್ಕಂತಹ
ಮತ್ತೊಂದು ಅವಳವನ್ನು ವಜ್ರವನ್ನು ತೆಗೆದುಕೊಂಡು ಹೋಗು, ಅಲ್ಲೊಬ್ಬ ಬಡ ಡ್ರಾಮಟಿಸ್ಟ್ ನಾಟಕಕಾರ ಇದ್ದಾನೆ, ಆತನು ಈ ಒಂದು ವಿಂಟರ್ ಚಳಿಗಾಲದಲ್ಲಿ ಮನೆಯಲ್ಲಿ ಒಂದು ಫೈರ್ ಬೆಂಕಿಯನ್ನು ಸಹ ಹಚ್ಚಿಕೊಳ್ಳಲಾಗದಷ್ಟು ಬಡತನದಲ್ಲಿದ್ದಾನೆ. ಆ ನಾಟಕಕಾರ, ಆ ನಾಟಕ ಬರಹಗಾರ ಏನಾಗಿದ್ದಾನೆ, ತುಂಬ ಬಳಲಿದ್ದಾನೆ, ನೊಂದಿದ್ದಾನೆ, ತುಂಬ ಹೊಟ್ಟೆಸಿವಿನಿಂದ, ತುಂಬ ಹೊಟ್ಟೆಸಿವಿನಿಂದ ಇದ್ದಾನೆ. ಹಿ ಕೆನಾಟ್ ಫಿನಿಶ್ ಆ್ಯಂಡ್ ಡೆಲಿವರ್ ಇಟ್ ಟು ಇಸ್ ಪ್ರೊಡ್ಯೂಸರ್ ಆನ್ ಟೈಮ್. ಒಬ್ಬ ನಾಟಕವನ್ನು ಬರೆದು ಆ ನಾಟಕವನ್ನು ತನ್ನ ಪ್ರೊಡ್ಯೂಸರ್ ನಿರ್ಮಾಪಕನಿಗೆ ಸರಿಯಾದ ಸಮಯದಲ್ಲಿ ಅದನ್ನು ನೀಡೋಕ್ಕಾಗದೆ, ಅವನಿಗೆ ಯಾವುದೇ ದುಡ್ಡಿಲ್ಲದೆ ತುಂಬ ಬಡತನದಲ್ಲಿದ್ದಾನೆ, ಆತನಿಗೆ ಕೊಡುವಂತಹ ಆ ರಾಜಕುಮಾರ ಹೇಳ್ತಾನೆ. ದ ಬರ್ಡ್ ಫಾಲೋಡ್ ದ ಪ್ರಿನ್ಸಸ್ ಇನ್ಸ್ಟ್ರಕ್ಷನ್. ಆ ಪಕ್ಷಿ ರಾಜಕುಮಾರನ ಮಾತನ್ನು ಕೇಳುತ್ತೆ. ಅದಾದ ನಂತರ ಮತ್ತೊಂದು ದಿವಸ ರಾಜ ಏನು ಮಾಡ್ತಾನೆ, ಆ ನಗರದಲ್ಲಿ ಒಬ್ಬ ಮ್ಯಾಚ್ ಗರ್ಲ್, ಬೆಂಕಿ ಪೊಟ್ಟಣಗಳನ್ನು ಮಾರ್ತಕ್ಕಂತಹ ಒಬ್ಬ ಹುಡುಗಿಯ ಕಥೆಯನ್ನು ನೋಡ್ತಾನೆ. ಅವರ ಅಪ್ಪ ಆ ಹುಡುಗಿಯನ್ನು ತುಂಬ ರೂತ್ಲೆಸ್ ಬೀಟನ್, ಮೀನ್ಸ್ ತುಂಬ ಕೆಟ್ಟದಾಗಿ ಭಯಂಕರವಾಗಿ ಹೊಡೆದಿರ್ತಾನೆ, ಒಂದು ಶಿಕ್ಷೆಯನ್ನು ನೀಡ್ತಾ ಇರ್ತಾನೆ. ಯಾಕೆಂದರೆ ಆ ಹುಡುಗಿ ಏನು ಮಾಡಿರ್ತಾಳೆ, ಆ ಒಂದು ಬೆಂಕಿ ಪೊಟ್ಟಣಗಳನ್ನೆಲ್ಲ ಒಂದು ಕಾಲುವೆಯಲ್ಲಿ ಬೀಳಿಸ್ಬಿಟ್ಟಿರ್ತಾಳೆ. ಇದನ್ನು ನೋಡಿದಂತಹ ಆ ರಾಜಕುಮಾರನಿಗೆ ಮನಸ್ಸು ಕರಗಿಬಿಡುತ್ತೆ. ಆಗ ಏನು ಹೇಳ್ತಾನೆ, ತನ್ನ ಕಣ್ಣಲ್ಲಿ ಇನ್ನೊಂದು ಅವಳವನ್ನು ತೆಗೆದು ಆ ಒಂದು ಹುಡುಗಿಗೆ ಕೊಡು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಆದರೆ ಇದಕ್ಕೆ ಆ ಪಕ್ಷಿ ಒಪ್ಪೋದಿಲ್ಲ. ಯಾಕೆಂದರೆ ಈಗಾಗಲೇ ಒಂದು ಕಣ್ಣನ್ನು ಡ್ರಾಮಟಿಸ್ಟ್ಗೆ ಕೊಟ್ಟಾಗಿದೆ, ಮತ್ತೊಂದು ಕಣ್ಣನ್ನೇನಾದರೂ ಆ ಹುಡುಗಿಗೆ ನೀಡಿದಲ್ಲಿ ಆ ರಾಜಕುಮಾರ ನೀನು ಪೂರ್ತಿಯಾಗಿ ಏನೂ ನೋಡೋಕ್ಕಾಗೋದಿಲ್ಲ, ನೀನು ಕುರುಡನಾಗ್ತೀಯಾ ಅಂತಕ್ಕಂತಹ ಮಾತನ್ನು ಹೇಳುತ್ತೆ. ಆದರೆ ಆ ರಾಜಕುಮಾರ ಅದನ್ನು ಕೇಳೋದಿಲ್ಲ. ತನ್ನ ಮಾತಿನಂತೆ ಎರಡನೇ ಕಣ್ಣನ್ನು ಕಿತ್ತು ಆ ಹುಡುಗಿಗೆ ಕೊಡು ಅಂತ ಹೇಳುತ್ತೆ. ಆಗ ಆ ಪಕ್ಷಿ ರಾಜನ ಮಾತಿನಂತೆ ಆ ಎರಡನೇ ಕಣ್ಣನ್ನು ತೆಗೆದುಕೊಂಡು ಹೋಗಿ ಆ ಒಂದು ಹುಡುಗಿಗೆ ನೀಡುತ್ತೆ. ಆಗ ಆ ರಾಜ ಕಂಪ್ಲೀಟ್ಲಿ ಬ್ಲೈಂಡ್, ಪೂರ್ಣವಾಗಿ ಕುರುಡನಾಗ್ತಾನೆ. ಆ ರಾಜನಿಗೆ ಯಾವುದೇ ರೀತಿಯ ಜನರ ಕಷ್ಟ ನೋವುಗಳು ಏನೂ ಕಾಣೋದಿಲ್ಲ. ಆದರೂ ಸಹ ಆ ಪಕ್ಷಿ ರಾಜನ ಬಳಿಯಲ್ಲಿ ಇರುತ್ತೆ. ಆ ರಾಜಕುಮಾರ ಹೇಳಿದ ಹಾಗೆ ಆ ರಾಜನ ಮೇಲಿರ್ತಕ್ಕಂತಹ ಗೋಲ್ಡ್ ಲೀವ್ಸ್, ಆ ಚಿನ್ನದ ಎಲೆಗಳನ್ನು ಎಲ್ಲವನ್ನ ಒಂದೊಂದಾಗಿ ತೆಗೆದು ಪೂರ್ ಪೀಪಲ್, ಬಡ ಜನರಿಗೆ ನೀಡ್ತಾ ಹೋಗ್ತಾ ಇರುತ್ತೆ. ಇದು ಹಾಗೆ ಮುಂದುವರಿಸ್ತಾ ಹೋಗ್ತಾ ಇರಬೇಕಾದ್ರೆ ಆ ರಾಜನ ಮೈ ಮೇಲಿರ್ತಕ್ಕಂತಹ ವಜ್ರಗಳು, ಬಂಗಾರ ಎಲ್ಲವೂ ಸಹ ದಿನೇ ದಿನೇ ಕಡಿಮೆಯಾಗಿ ರಾಜ ತನ್ನ ಒಂದು ಸೌಂದರ್ಯವನ್ನು ಕಳೆದುಕೊಳ್ತಾ ಹೋಗ್ತಾನೆ. ಹೀಗಿರಬೇಕಾದ್ರೆ ಒಂದು ದಿವಸ ಅಲ್ಲಿ ವಿಂಟರ್ ಸ್ಟಾರ್ಟ್ ಆಗುತ್ತೆ, ಚಳಿಗಾಲ ಸ್ಟಾರ್ಟ್ ಆದಾಗ ಆ ಪಕ್ಷಿ ಆ ರಾಜನ ಪ್ರತಿಮೆಯ ಬಳಿ ಇದ್ದದರಿಂದ ಆ ಚಳಿಗೆ ಏನಾಗುತ್ತೆ, ಬಿಕಮ್ಸ್ ವೇರಿ ಆ್ಯಂಡ್ ಕೋಲ್ಡ್, ತುಂಬ ಬಳಲುತ್ತೆ, ತುಂಬ ಚಳಿಯನ್ನು ಅನುಭವಿಸುತ್ತೆ. ಆ ಅನುಭವದಲ್ಲಿ ಆ ಪಕ್ಷಿ ಅಲ್ಲೇ ಆ ಪ್ರತಿಮೆಯ ಬಳಿ ಸಾಯುತ್ತೆ. ಆ ಪಕ್ಷಿ ಸತ್ತಾಗ ಸಡನ್ನಾಗಿ ಏನಾಗುತ್ತಪ್ಪ ಅಂದರೆ ಆ ರಾಜಕುಮಾರನ ಪ್ರತಿಮೆಯಲ್ಲಿ ಒಂದು ಕ್ರ್ಯಾಕ್ ಕಾಣಿಸ್ಕೊಳ್ಳುತ್ತೆ, ಒಂದು ಬ್ರೋಕ್, ಅದು ಹೊಡೆದೋಗುತ್ತೆ. ಆ ಪ್ರತಿಮೆ ಬಿರುಕನ್ನು ಬಿಡುತ್ತೆ. ಆ ಬಿರುಕು ಯಾಕೆ ಬಿಡ್ತು ಅಂದಾಗ ಆ ರಾಜನಲ್ಲಿದ್ದಂತಹ ಲೇಡನ್ ಹಾರ್ಟ್ ಅಂದಾಗ ಆ ನೊಂದ ಹೃದಯ ಹೊಡೆದೋಗಿರುತ್ತೆ. ಈ ನೊಂದ ಹೃದಯ ಒಡೆದು 2 ಹೋಳುಗಳಾಗಿರುತ್ತೆ. ಇದನ್ನು ಕಂಡಂತಹ ಆ ಒಂದು ಪ್ರತಿಮೆ ತನ್ನ ಆಕರ್ಷಣೆಯನ್ನು ಕಳೆದುಕೊಂಡಿರುತ್ತೆ, ಸೌಂದರ್ಯವನ್ನು ಕಳೆದುಕೊಂಡಿರುತ್ತೆ. ಆಗ ಅಲ್ಲಿಗೆ ಬಂದಂತಹ ಮೇಯರ್ ಮತ್ತು ಆ ನಗರದ ಕೌನ್ಸಿಲರ್ಸ್ ಆ ಒಂದು ಡಲ್ ಪ್ರತಿಮೆಯನ್ನು, ರಾಜಕುಮಾರನನ್ನು ನೋಡಿ ಅದನ್ನು ಕೆಳಗೆ ಇಳಿಸ್ತಾರೆ, ಮತ್ತು ಅದನ್ನು ಮೆಲ್ಟ್ ಮಾಡ್ತಾರೆ. ಆ ಒಂದು ಪ್ರತಿಮೆಯನ್ನು ಮೆಲ್ಟ್ ಮಾಡಿದಾಗ ಆ ಬ್ರೋಕನ್ ಹಾರ್ಟ್, ಆ ಒಡೆದಂಥ ಹೃದಯ ಮಾತ್ರ ಮೆಲ್ಟ್ ಆಗೋದೇ ಇಲ್ಲ. ಆದ್ದರಿಂದ ಆ ನಗರದ ಮೇಯರ್ ಮತ್ತು ಕೌನ್ಸಿಲರ್ ಏನು ಮಾಡ್ತಾರೆ, ಈ ಪ್ರತಿಮೆ ಯೂಸ್ಲೆಸ್ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡಿ ಅಲ್ಲೇ ಅದನ್ನು ಬಿಸಾಡ್ತಾರೆ. ಆಗ ಅಲ್ಲಿ ಆ ಒಡೆದ ಹೃದಯ ಹಾಗೆ ಆ ಡೆಡ್ ಸ್ವಾಲೋ ಅಂದರೆ ಆ ಸತ್ತ ಪಕ್ಷಿ ಅಲ್ಲಿ ಉಳ್ಕೊಳ್ತಾರೆ. ಇದನ್ನು ನೋಡಿದಂತಹ ಆ ದೇವರು, ಸ್ವರ್ಗದಲ್ಲಿರತಕ್ಕಂಥ ದೇವರು ಒಂದು ದೇವತೆಯನ್ನು ಕರೆದು ತನಗೆ ಮೋಸ್ಟ್ ವ್ಯಾಲ್ಯುಬಲ್ ಥಿಂಗ್ಸ್, ಆ ನಗರದಲ್ಲಿ ತುಂಬ ಬೆಲೆ ಬಾಳುವಂತಹ ವಸ್ತುಗಳನ್ನು, 2 ವಸ್ತುಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಆ ಒಬ್ಬ ಏಂಜಲ್ ಏನು ಮಾಡ್ತಾರೆ, ಆ ಲೇಡನ್ ಹಾರ್ಟ್, ಆ ರಾಜಕುಮಾರನ ನೊಂದ ಹೃದಯವನ್ನು ಹಾಗೆ ಸತ್ತ ಆ ಒಂದು ಪಕ್ಷಿಯನ್ನು ಹೆವೆನ್, ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದಾಗ ದೇವರು ಆ ಸ್ವರ್ಗಕ್ಕೆ
ಆ ಎರಡು ವಸ್ತುಗಳನ್ನು ಮೀನ್ಸ್ ಆ ರಾಜನ ಹೃದಯವನ್ನು ಹಾಗೆ ಆ ಸತ್ತ ಪಕ್ಷಿಯನ್ನು ಕರ್ಕೊಂಡು ಅವಕ್ಕೆ ಜೀವವನ್ನು ನೀಡ್ತಾನೆ. ಆ್ಯಂಡ್ ಆ ಎರಡು ತನ್ನೊಬ್ಬ ಆ ದೇವರ ಒಂದು ಚಾರ್ಮಿಂಗ್ ಕ್ರಿಯೇಷನ್, ಅದೊಂದು ಅದ್ಭುತವಾದ ಸೃಷ್ಟಿ ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ತಾನೆ. ಇನ್ನು ಈ ಕಥೆಯ ಕನ್ಕ್ಲೂಷನ್ಗೆ ಬಂದಾಗ ಈ ಒಂದು ಕಥೆಯಿಂದ ನಾವು ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಏನು, ಈ ದ ಹ್ಯಾಪಿ ಪ್ರಿನ್ಸ್ ನಮಗೆ ಏನನ್ನು ತಿಳಿಸುತ್ತೆ ಅಂದಾಗ, ವಿ ಶುಡ್ ಶೋ ಕಂಪ್ಯಾಷನ್ ಟುವರ್ಡ್ ದ ನೀಡಿ ಆ್ಯಂಡ್ ಹೆಲ್ಪ್. ನಾವು ಯಾವಾಗಲೂ ಅಷ್ಟೇ ಯಾರು ಸಹಾಯವನ್ನು ಬಯಸ್ತಾ ಇರ್ತಾರೆ, ನಿಜವಾಗಿ ಸಹಾಯ ಯಾರಿಗೆ ಬೇಕಾಗಿದೆ, ಕಷ್ಟದಲ್ಲಿರ್ತಕ್ಕಂಥವ್ರು, ಬಡತನದಲ್ಲಿರ್ತಕ್ಕಂಥವ್ರಿಗೆ ನಾವು ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರುತ್ತೆ. ನೀವು ಈಗಾಗಲೇ ಈ ಸ್ಟೋರಿ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಈ ಸಮರಿಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.